ಬಿಸಿಲ ಮತ್ತೆ ಬೆಳೆಗಳ ಸಂರಕ್ಷಣೆ ನಡುವೆ ಈಗ ಕಳ್ಳರ ಕಾಟ ಮಿತಿ ಮೀರಿಬಿಟ್ಟಿದೆ. ದೇವನಹಳ್ಳಿ ಸುತ್ತಮುತ್ತ ಹೆಚ್ಚಾಗಿದೆ ಕೇಬಲ್ ಕಳ್ಳರ ಹಾವಳಿ. ಕೊಯ್ರಾ ಗ್ರಾಮದ ತೋಟಗಳಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರಾತ್ರಿ ತೋಟಗಳಲ್ಲಿ ಕದೀಮರಿಂದ ಕೈಚಳಕವನ್ನು ತೋರಿಸಲಾಗ್ತಾ ಇದೆ. ಸರಣಿ ಕೇಬಲ್ ಕಳ್ಳತನಗಳಿಂದ ಅನ್ನದಾತರು ಬೆಚ್ಚ ಬಿದ್ದು ಬಿಟ್ಟಿದ್ದಾರೆ. ತೋಟಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ರು ಕಳ್ಳರು ಕೂಡ ಈ ರೀತಿಯಾದಂತಹ ಕೈಚಳಕಕ್ಕೆ ಮುಂದಾಗ್ತಿದ್ದಾರಲ್ಲ, ಏನ್ ಹೇಳಬೇಕು ಇವರಿಗೆ? ಒಂದು ಚೂರು ಭಯ ಭಕ್ತಿ ಅನ್ನೋದಿಲ್ವಾ? ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಕೇಬಲ್ ಹಾಕಿದ್ದಾರೆ ರೈತರು. ಆದ್ರೆ ಈ ಕೇಬಲ್ ಅನ್ನು ಎಗರಿಸ್ಕೊಂಡು ಪರಾರಿ ಆಗ್ತಿದ್ದಾರೆ ಕಳ್ಳರು. ಇಸ್ಪೀಟ್ ಆಡಲು ಬಂದು ಈ ರೀತಿ ಕೃತ್ಯಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇಸ್ಪೇಟ್ ಆಡಕ್ ಅಂತ ಹೇಳಿ ಹೋಗ್ತಾರಂತೆ ಈ ತೋಟಗಳಲ್ಲಿ. ಈ ಕೇಬಲ್ಗಳನ್ನ ಕೂಡ ಅಳವಡಿಸಿರ್ತಾರೆ. ಯಾರು ಬರಬಾರ್ದು, ಕಳ್ಳತನ ಆಗಬಾರ್ದು, ಈ ವೈರ್ ಕರೆಂಟ್ ವೈರ್ಗಳನ್ನ ಅಳವಡಿಸಿರ್ತಾರೆ. ಆದ್ರೆ ಈ ಕಳ್ಳರು ಕೇಬಲ್ ಕಳ್ತನಗಳಾಗ್ತಾನೆ ಇದೆ. ರೈತರು ಬೈಸ್ಕೊಂಡು ಬರಬೇಕಾಗಿದೆ. ನೀರು ವೋಲ್ಟೇಜ್ ಇರಲಿಲ್ಲ. ನಾವು ಹಗಲು ರಾತ್ರಿ ಕಾಯ್ತಾ ಇರಬೇಕು ಕರೆಂಟ್ ಅಂತ. ಇಲ್ಲಿ ಬಂದು ಮೀಸ್ಗನಹಳ್ಳಿ ಸರ್ವೆ ನಂಬರ್ಗೆ ಬಂದು ನೀನು ಸುಡ್ತಾ ಇದೀಯ ಅಂದರೆ ಹೆಂಗೆ ಕೊತ್ತಾರೆ ಅಂತ ಕೇಳ್ತಾರಲ್ಲ. ಹಾಂ, ಅಲ್ಲ ನಿಜ ಅಲ್ಲನಪ್ಪ. ಕೇಬಲ್ ಎತ್ಕೊಂಬಂದು ಇಲ್ಲಿ ಬಂದು ಮೀಸ್ಗನಹಳ್ಳಿ ಸರ್ವೆ ನಂಬರ್ಗೆ ಬಂದು ನೀನು ಸುಡ್ತಾ ಇದೀಯ ಅಂದರೆ ಹೆಂಗೆ ಕೊತ್ತಾರೆ ಅಂತ ಕೇಳ್ತಾರಲ್ಲ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಗುರುಮೂರ್ತಿ, ಅಂದ ಹಾಗೆ ಈ ಕಳ್ಳರು ಈ ಕೇಬಲ್ಗಳನ್ನ ಕಳ್ಳತನ ಮಾಡೋದಕ್ಕೆ ಮುಂದಾಗಿದಾರಲ್ಲ, ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ವಾ ಅವ್ರಿಗೆ? ಅಲ್ಲಿ ಸಿಸಿ ಕ್ಯಾಮ್ರಾ ಇರುತ್ತೆ, ನಾವು ರೆಕಾರ್ಡ್ ಆಗ್ತೀವಿ ಅನ್ನುವಂತಹ ಭಯ ಭಕ್ತಿ ಇಲ್ವಾ ಹೆಂಗೆ ಅವ್ರಿಗೆ? ದೀಪ, ಏನು ಇತ್ತೀಚೆಗಷ್ಟೇ ಏನು ಬೆಲೆಗಳು ಈಗಾಗಲೇ ರೇಟ್ ಇಂದ ಕುಸಿತಾ ಇರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಕೈಚಳಕ ಕೂಡ ಹೆಚ್ಚಾಗ್ತಿರುವಂತದ್ದು. ಬಿರು ಬಿಸಿಲಿನಿಂದ ಬೆಳಗ್ಗೆ ರಕ್ಷಣೆ ನಡುವೆ ಏನು ಕಳ್ಳರ ಕಾಟ ಹೆಚ್ಚಾಗಿದೆ ಅಂತೇಳಿ ಈಗ ಅಲ್ಲಿನ ರೈತರು ಕೂಡ ಆಕ್ರೋಶರು ಆಗ್ತಿರುವಂತದ್ದು. ರಾತ್ರಿ ತೋಟಗಳಲ್ಲಿ ಇಸ್ಪೀಟ್ ಆಡಲು ಬರ್ತಾರೆ. ಆದ್ರೆ ಇಸ್ಪೀಟ್ ಆಡಿದ ನಂತರ ಕೇಬಲ್ ಕಳ್ತನ ಮಾಡಿ ಈಗಾಗಲೇ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ಪೊಲೀಸರಿಗೆ ಎಷ್ಟೇ ಬಾರಿ ಹೇಳಿದ್ರು ಕೂಡ ಯಾರು ಕ್ರಮ ಕೈಗೊಳ್ತಿಲ್ಲ. ಆದ್ರೆ ಈಗ ಒಬ್ಬನನ್ನ ಹಿಡಿದು ಈಗ ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿರುವಂತದ್ದು. ಅಂದಹಾಗೆ ನಾವು ಗಮನಿಸಿದಾಗ ಇಲ್ಲಿ ನಿಜಕ್ಕೂ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಆಗ್ತಾ ಇದ್ದಾನೆ. ಇಸ್ಪೇಟ್ ಆಡೋದಕ್ಕೆ ಇವರು ತೋಟಗಳನ್ನ ಹುಡ್ಕೊಳ್ತಾರೆ. ಯಾಕಂತಂದ್ರೆ ಆ ತೋಟಗಳಲ್ಲಿ ಯಾರು ಇರಲ್ಲ, ರಾತ್ರಿ ಆದ್ರೆ ನಾವು ಯಾರಿಗೂ ಸಿಗಾಕೊಳ್ಳಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಬಿಟ್ಟು ಅಲ್ಲಿ ಆಟ ಆಡಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾರೆ. ಪಾಪ ರೈತರು ಸಾಲ ಸೂಲ ಮಾಡ್ಕೊಂಡು ಈ ಕೇಬಲ್ಗಳನ್ನ ಅಳವಡಿಸಿರ್ತಾರೆ. ಈ ಪೊಲೀಸರು ಏನು ಹುಡುಕಾಟವನ್ನ ನಡೆಸ್ತಾ ಇಲ್ವಾ ಹೆಂಗೆ? ದೀಪ, ಅದೇ ಈಗ ಗ್ರಾಮಸ್ಥರು ಕೂಡ ಹೇಳ್ತಿರುವಂತದ್ದು ಏನಂದ್ರೆ ಈಗಾಗಲೇ ಬೀಟ್ ಸಿಬ್ಬಂದಿಯನ್ನು ಕೂಡ ಹೆಚ್ಚಿಗೆ ಮಾಡಬೇಕು. ಆದ್ರೆ ಪ್ರತಿದಿನ ಕೂಡ 10 ರಿಂದ 15 ಬಾರಿ ಬೀಟ್ ಸಿಬ್ಬಂದಿಗಳು ಬರಬೇಕು. ನಮ್ಮ ತೋಟದ ಕಡೆ ಆಗಲಿ ತೋಟದ ಮತ್ತು ಗ್ರಾಮಗಳಲ್ಲಿ ಬೀಟ್ ಸಿಬ್ಬಂದಿಗಳು ಹೆಚ್ಚಾಗಿ ಬಂದು ಓಡಾಡಬೇಕು. ಆಗ ಕಳ್ಳರ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಗ್ರಾಮಸ್ಥರು ಹೇಳಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು, ತರಕಾರಿ ರೇಟ್ ಆಗಿರ್ಬೋದು, ಪ್ರತಿಯೊಂದು ಬೆಲೆ ಕೂಡ ಕುಸಿತಾ ಇದೆ. ಅದರಲ್ಲೂ ಈ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಆ ಸಂಕಷ್ಟದ ನಡುವೆ ಈ ಕಳ್ಳರ ಕಾಟದಿಂದ ಈಗಾಗಲೇ ರೈತರು. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಬಿಸಿಲ ಮಧ್ಯೆ ಬೆಳೆಗಳ ಸಂರಕ್ಷಣೆ ನಡುವೆ ಕಳ್ಳರು ಯಾವ ರೀತಿ ಕೈಚಳಕವನ್ನ ತೋರಿಸ್ತಿದ್ದಾರೆ. ಈ ಸ್ಪೀಡ್ ಆಡೋದಕ್ಕಂತ ಹೇಳಿ ತೋಟಗಳಿಗೆ ಹೋಗ್ತಾರೆ. ಬಿಕಾಸ್ ಆ ತೋಟದಲ್ಲಿ ಯಾರು ಇರಲ್ಲ, ರಾತ್ರಿ ಆ ತೋಟದ ಹತ್ರ ಯಾರು ಕೂಡ ಸುಳಿಯಿಲ್ಲ ಅಂತ ಹೇಳಿ ಅನ್ನುವಂತಹ ಕಾರಣಕ್ಕೆ ಹೋಗಿ ಅಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೇಬಲ್ಗಳನ್ನು ಹಾಕಿದ್ದಾರೆ ಅದೆಲ್ಲವನ್ನ ಕೂಡ ಗಮನಿಸಿ ತದನಂತರ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದರಿಂದ ಎಲ್ಲ ಒಂದು ಕಡೆ ಪಾಪ ಅಲ್ಲಿರುವಂತಹ ಗ್ರಾಮಸ್ಥರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ನಾವು ಸಾಲ ಸೂಲ ಮಾಡ್ಕೊಂಡು ಬಂದು ಕೇಬಲ್ಗಳನ್ನ ಅಳವಡಿಸಿರ್ತೀವಿ, ಆದ್ರೆ ಈ ಕಳ್ಳರು ಏನ್ ಮಾಡ್ತಿದ್ದಾರೆ
ಮಂದಿ ಕೇಬಲ್ಗಳನ್ನ ಎತ್ಕೊಂಡು ಪರಾರಿ ಆಗ್ತಿದ್ದಾರೆ. ಪದೇ ಪದೇ ಈ ರೀತಿಯಾಗಿ ಆಗಿಬಿಟ್ರೆ ನಮ್ಮ ಗತಿ ಏನು? ಪೊಲೀಸರು ಇದಕ್ಕೆ ಬ್ರೇಕ್ ಹಾಕಬೇಕು, ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಳಬೇಕು, ಯಾರು ಕಳ್ಳರಿದ್ದಾರೆ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕೂಡ ಈಗ ಬೇಡ್ಕೊಳ್ತಿದ್ದಾರೆ.